ನಮಸ್ಕಾರ ಫ್ರೆಂಡ್ಸಿಗೆಲ್ಲರಿಗೂ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ವಿಡಿಯೋದ ಫಸ್ಟ್ ಇಂಟರ್ವ್ಯೂ ಯಾವ ಥರ ಹಾಕ್ಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ ನಿಮಗೆ. ಯಾವ ಥರ ಹಾಕ್ಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ನೀವು ನೋಡಿರ್ಬೇಕು. ಫಸ್ಟ್ಗೆ ಅವರು ಲೋಗೋ ಆಗಲಿ ಅವರ ಚಾನಲ್ ಹೆಸರಾಗಲಿ ಇಂಟರ್ವ್ಯೂ ಬರ್ತಾವೆ, ನೀವು ನೋಡಿರ್ಬೇಕೆಲ್ಲರೂ. ಅದೇನಪ್ಪ ಅಂದ್ರೆ ನಮಗೆ ಗೂಗಲ್ನಾಗ ಹೋದ್ರೆ ಫ್ರೀಯಾಗಿ ಗ್ರೀನ್ ಸ್ಕ್ರೀನ್ ಅಂಥೇಳಿ ವೀಡಿಯೋಸ್ ನಮಗೆ ಸಿಗ್ತಾವೆ, ಲೋಗೋ ವೀಡಿಯೋಸ್ ಸಿಗ್ತಾವೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಬೇರೆ ಬೇರೆ ವೆಬ್ಸೈಟ್ನಾಗೂ ಸಿಗ್ತಾವೆ, ನೀವು ಎಲ್ಲಾದರೂ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲ ಅನ್ನಂಗಿಲ್ಲ. ಡೌನ್ಲೋಡ್ ಮಾಡ್ಕೊಂಡು ಯಾವ ಥರ ನಾವು ಅದನ್ನ ಎಡಿಟಿಂಗ್ ಮಾಡಬೇಕು ಮತ್ತು ಯಾವ ಥರ ಎಡಿಟಿಂಗ್ ಮಾಡಿ ವೀಡಿಯೋನ ರೆಡಿ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಯಾರ್ಯಾರು ಹೊಸದಾಗಿ ಈ ಚಾನಲ್ನ ನೋಡಾಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಕೇಳ್ಕೊತೀನಿ. ಮತ್ತೇನಪ್ಪ ಅಂದ್ರೆ ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ. ಇದೇ ಥರ ನಿಮ್ಮ ಪ್ರೀತಿ ತೋರಿಸ್ರಿ ಅಂತ ನಾನು ಹೇಳ್ಕೊಡ್ತೀನಿ. ಏನಪ್ಪ ಅಂದ್ರೆ ಇವಾಗ ಬರ್ರಿ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ, ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂಥೇಳಿ ನೋಡ್ಕೊಳ್ರಿ. ಯಾಕಂದರೆ ವಿಡಿಯೋ ಒಂದು ಸ್ವಲ್ಪ ಲೆಂತ್ ಆಗ್ಬೋದು, ಪೂರ್ತಿ ನೀವು ಕ್ಲೀನಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಕತಿ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ, ಯಾವುದೂ ನಿಮಗೆ ಗೊತ್ತಾಗಂಗಿಲ್ಲ. ಅರ್ಧಕ್ಕೆ ನೀವು ನೋಡಿ ಹೋದ್ರೆ ಯಾವುದು ನಿಮ್ಗೆ ಗೊತ್ತಾಗಂಗಿಲ್ಲ. ವಿಡಿಯೋ ಭಾಳ ಅಂದ್ರೆ ಒಂದು 5-6 ನಿಮಿಷ ಹಾಕಿರ್ತಾವೆ ಅಷ್ಟೇ. ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆಲ್ಲ ವಿಷಯನೂ ಇದ್ರಾಗ ಅರ್ಥ ಆಕವು, ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ. ಬರೀ ಈಗ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ, ನೋಡ್ಕೊಳ್ರಿ. ಯಾವ ಥರ ಕುಂದಿರ್ಸ್ಬೇಕು, ಯಾವ ಥರ ಇಲ್ಲ ಅಂಥೇಳಿ ನೋಡ್ಕೊಳ್ರಿ. ಆ ಥರ ಮಾಡಿಕೊಂಡು ನೀವು ವಿಡಿಯೋ ಎಡಿಟಿಂಗ್ ಮಾಡ್ಕೋಬೋದು. ಬರೀ ಇವಾಗ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ. ನೋಡ್ಬೋದು ಇವಾಗ ಗೂಗಲ್ ಸರ್ಚ್ ಬಾರ್ ನಿಮ್ಗೆ ಕಾಣಕತ್ತೈತಿ. ಇದ್ರಾಗ ಏನಪ್ಪ ಅಂದ್ರೆ ನಾವು ಸರ್ಚ್ ಮಾಡ್ಕೊಳ್ಳೋದು, ಇಲ್ಲಿ ನೀವು ನೋಡ್ಬೋದು ಗ್ರೀನ್ ಇಲ್ಲಿ ನೋಡ್ಬೋದು ಗ್ರೀನ್ ಸ್ಕ್ರೀನ್ ಅಂತೇಳಿ ಬ್ಯಾಕ್ಗ್ರೌಂಡ್ ಅಂತೇಳಿ ಸರ್ಚ್ ಮಾಡ್ಕೊಳ್ರಿ. ಇದ್ರೊಳಗೆ ಇಲ್ಲಿ ನಿಮಗೆ ಕಾಣಿಸ್ಬೋದು. ಇದ್ರೊಳಗಡೆ ಏನೈತಲ್ಲ ನಿಮಗೆ ಯಾವ ಥರ ಬೇಕೋ ಎಲ್ಲ ಥರನೂ ನಿಮಗೆ ಇದ್ರಾಗ ಇಂಟರ್ವ್ಯೂ ಅಂತೇಳಿ ಸಿಗ್ತಾವೆ. ಆಮೇಲೆ ಇಲ್ಲಪ್ಪ ನಮ್ಗೆ ಅಂತಂದ್ರೆ ನೀವು ಇಲ್ಲಿ ಕ್ಯಾನ್ಸಲ್ ಮಾಡಿ ಲೋಗೋ ಅಂತಲೂ ಹಾಕ್ಕೋಬೋದು. ಇಲ್ಲಿ ಲೋಗೋ ಇಲ್ಲಾಂದರೆ ಇಲ್ಲಿ ನೀವು ನೋಡಾಕತ್ತಿರ್ಬೋದು, ಇಲ್ಲಿ ಬರತ್ತೈತಿ. ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಂಟರ್ವ್ಯೂ ಅಂತ ಬರತ್ತೈತಿ. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ನಿಮ್ಗೆ ಸಿಗ್ತಾವಂದ್ರೆ ಭಾಳ ಸಿಗ್ತಾವೆ. ಇದ್ರೊಳಗಡೆ ಹೋದ್ರೆ ಕಾಪಿರೈಟ್ ಫ್ರೀ ಆಗಿರ್ತೈತಿ, ನೀವು ಬೇಕಾದಂಗೆ ಯೂಸ್ ಮಾಡ್ಕೋಬೋದು. 4K ಆಗಲಿ HD ಆಗಲಿ ಎಲ್ಲ ನಿಮಗೆ ಸಿಗ್ತವೆ. ಎಕ್ಸಾಂಪಲ್ ನಾನು ನಿಮಗೆ ತೋರ್ಸಾಕತ್ತೀನಿ, ಯಾಕಂದ್ರೆ ನನ್ನ ಹತ್ರ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡೀನಿ. ಇದ್ರಾಗ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾಕಂದರೆ ಫ್ರೆಂಡ್ಸ್ ನಂದು ಒಂದು ಸ್ವಲ್ಪ ಇಂಟರ್ನೆಟ್ ಸ್ಲೋ ಆಗತ್ತೈತಿ, ಅದಕ್ಕೋಸ್ಕರ ನೀವು ನೋಡ್ಕೋಬೋದು ಇದ್ರಾಗ ನಾ ಯಾವ ಥರ ಡೌನ್ಲೋಡ್ ಮಾಡಿ ಇಟ್ಟಾನೆ ಅಂತೇಳಿ. ಈ ವೆಬ್ಸೈಟ್ನಾಗ ಹೋದ್ರೆ ನಿಮ್ಮ ಫಸ್ಟ್ ಕಾಣುವ ವೆಬ್ಸೈಟ್ ಗ್ರೀನ್ ಸ್ಕ್ರೀನ್ ಇಂಟರ್ವ್ಯೂ ವೀಡಿಯೋಸ್ ಡೌನ್ಲೋಡ್ 7268 ಫ್ರೀ 4K HD ಅಂತ ಕಾಣತೈತಿ. ಇದ್ರ ಒಳಗಡೆ ನೀವು ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಒಂದು ಎಕ್ಸಾಂಪಲ್ ನಿಮಗೆ ತೋರ್ಸಾಕಂತೇಳಿ ನಾನು ಇದನ್ನ ಮಾಡಿದ್ದೆ. ಯಾಕಂದ್ರೆ ಈಗ ನನ್ನ ಕಡೆ ಆಲ್ರೆಡಿ ಐತಿ. ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂದ್ರೆ ನೀವು ಯಾವ ಅಪ್ಲಿಕೇಶನ್ಯಾಗ ವಿಡಿಯೋ ಎಡಿಟಿಂಗ್ ಮಾಡ್ತೀರಿ ಅದು ಮುಖ್ಯ. ಆ ವಿಡಿಯೋನ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೋಬೇಕು. ನನ್ನ ಹತ್ರ ಇರೋದು ಅಪ್ಲಿಕೇಶನ್ ಅಂದ್ರೆ ನನಗೆ ಬೆಸ್ಟ್ ಅಂದಿರೋ ಅಪ್ಲಿಕೇಶನ್ ಯಾವುದಪ್ಪ ಅಂದ್ರೆ ಇನ್ಶಾಟ್ ಅಂತೇಳಿ. ಇಲ್ಲಿ ನೀವು ನೋಡಾಕತ್ತಿರ್ಬೋದು ಇನ್ಶಾಟ್. ಈ ಅಪ್ಲಿಕೇಶನ್ ನನಗೆ ಬೆಸ್ಟ್ ಅನಿಸೈತೆ, ಅದಕ್ಕೆ ನಾನು ಇದನ್ನ ಡೌನ್ಲೋಡ್ ಮಾಡ್ಕೊಂಡೇನಿ. ನೀವು ಪ್ಲೇಸ್ಟೋರ್ನಾಗ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಫ್ರೀಯಾಗಿ ಸಿಗ್ತಾವವು, ಫ್ರೀಯಾಗಿ ಇರ್ತೈತಿ. ಏನು ಅದಕ್ಕೇನು ಇದು ಹಾಕಂಗಿಲ್ಲ, ಫ್ರೀಯಾಗಿರ್ತೈತಿ, ತೊಗೋಬೋದು ನೀವು. ನಾನೀಗ ಇನ್ಶಾಟನ್ನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇವಾಗ ನೀವು ಇಲ್ಲಿ ನೋಡ್ಬೋದು ನ್ಯೂ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಈಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನ್ಯೂ ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಆಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಬರ್ತೈತಿ. ಇಲ್ಲಿ ಮೇಲೆ ನೀವು ನೋಡಾಕತ್ತಿರ್ಬೋದು ವೀಡಿಯೋಸ್ ಅಂತ ಐತಿ, ಫೋಟೋಸ್ ಅಂತ ಐತಿ. ಇದ್ರೊಳಗೆ ಏನಪ್ಪ ಅಂದ್ರೆ ಫಸ್ಟ್ ನಾವು ಏನು ಕ್ಲಿಕ್ ಮಾಡ್ಕೋಬೇಕಂದ್ರೆ ಫೋಟೋಸನ್ನು ಕ್ಲಿಕ್ ಮಾಡ್ಕೋಬೇಕು. ಫೋಟೋಸನ್ನು ಕ್ಲಿಕ್ ಮಾಡ್ಕೊಂಡು ನಮಗೆ ಬೇಕಾಗಿರುವಂಥ ಯಾವುದೋ ಒಂದು ಫೋಟೋನ ನಾವು ಹಾಕ್ಕೋಬೋದು. ಇದ್ರಾಗ ಈ ಥರ ಬೇಕಾಗಿರೋ ಒಂದು ಫೋಟೋನ ನಾವು ಹಿಂದೆ ಬ್ಯಾಕ್ಗ್ರೌಂಡಿಗೆ ಹಾಕ್ಕೋಬೋದು.
ಹಾಕ್ಕೊಂಡು ನಮ್ಮ ವಿಡಿಯೋನ ಈ ಥರ ನಾವು ಇಟ್ಕೊಂಡು ಇದು ಇಷ್ಟು ಲೆಂತ್ ಮಾಡಿದರೆ ಇಲ್ಲಿ ಅಂತ ನೀವು ಹಿಡಿದ್ರೆ ಎಷ್ಟು ಬೇಕೋ ಅಷ್ಟು ಸೆಕೆಂಡ್ ಆಗಲಿ ಅಷ್ಟು ನಿಮಿಷ ಆಗಲಿ ಲೆಂತ್ ಆಕೈತಿ. ಈಗ ನಾನು ನಿಮಗೆ ತೋರ್ಸಕ್ಕಂತೇಳಿ ಒಂದು 30 ಸೆಕೆಂಡ್ದು ನಾನು ಮಾಡ್ಕೊತೀನಿ. ಅಷ್ಟೇ ಒಂದು 30-40 ಸೆಕೆಂಡ್ದು ನಾನು ಮಾಡ್ಕೊಂಡಿರ್ತೀನಿ. ಇದ್ರಾಗ ಏನಪ್ಪ ಅಂದ್ರೆ ಇಲ್ಲಿ PP ಅಂತ ಕಾಣತ್ತಿರ್ಬೋದು, ನಿಮ್ಗೆ PIP ಅಂತ ಕಾಣತ್ತಿರ್ಬೋದು. ಆಮೇಲೆ ಕನ್ವೆನ್ಸ್ ಅಂತಲೂ ಐತಿಲ್ಲ. ಈ ಕನ್ವೆನ್ಸ್ನಾಗ ಹೋದ್ರೆ ನೀವು ರಿಸೀವ್ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದು ನಿಮ್ಗೆ 16.9 ಅಂತೇಳಿ ಇದು ಯೂಟ್ಯೂಬ್ದು ಆಮೇಲೆ ಇನ್ಸ್ಟಾಗ್ರಾಮ್ದು ಎಲ್ಲ ರಿಸೀವ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ರಿಸೀವ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ PIP ಅಂತ ಐತಿ. PIP ಮೇಲೆ ಹೋದಾಗ ನಿಮ್ಗೆ ಒಂದು ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿಟ್ಟೇನಿ ವಿಡಿಯೋ. ಈ ಥರ ಬರ್ತೈತಿ. ಇದೇನೈತಲ್ಲ ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೋಬೇಕು. ಫುಲ್ ಸ್ಕ್ರೀನ್ ಮಾಡ್ಕೊಂಡು ಇಲ್ಲಿಂತ್ರ ನಮ್ಗೆ ಎಲ್ಲಿಂತ್ರ ಬ್ಯಾಡಾಗಿರೋ ಪಾರ್ಟ್ಸ್ ಐತಿ ಅದನ್ನ ನೀವು ಡಿಲೀಟ್ ಮಾಡ್ಕೋಬೋದು. ಒಂದು ಸತ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ, ನೋಡ್ಕೊಳ್ರಿ. ಈ ಥರ ಬರತೈತಿ. ಯಾಕಂದ್ರೆ ನಾನು ಆಲ್ರೆಡಿ ಇದ್ರಾಗ ಬೇಡದೇ ಇರೋ ಪಾರ್ಟ್ಸನ್ನು ನಾನು ಇದು ಮಾಡಿಟ್ಟೇನಿ. ಇಲ್ಲಿ ನೀವು ನೋಡ್ಕೋಬೋದು. ಈ ಥರ ನಿಮ್ಗೆ ಗ್ರೀನ್ ಕಾಣಿಸ್ತೈತಿ. ಈ ಗ್ರೀನ್ ಕಾಣಿಸ್ದಾಗ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ನಮ್ಗೆ ನಮ್ಮ ಲೋಗೋದು ಫೋಟೋ ಯಾವುದು ಐತೋ ಅದನ್ನ ನಾವು ಇಲ್ಲಿ ತೊಗೋಬೇಕು. ನಮ್ಮ ಲೋಗೋ ಫೋಟೋ ಯಾವುದೈತಿ ಒಂದು ತೊಗೊಂತ ನಾನು ತೊಗೊಂಡು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಯಾವ ಥರ ಅಂತೇಳಿ. ಇದನ್ನ ಏನು ಮಾಡ್ಬೇಕಂದ್ರೆ ಈಗ ಇಲ್ಲಿ ನೀವು ನೋಡಾಕತ್ತಿರ್ಬೋದು ಕಟೌಟ್ ಅಂತ ಕಾಣಿಸತೈತಿ. ಇದ್ರ ಒಳಗಡೆ ನಾವು ಹೋಗ್ಬೇಕು. ಕಟೌಟ್ ಕಡೆ ಹೋದಾಗ ಇದು ಗ್ರೀನ್ ಏನೈತಲ್ಲ ಇದ್ರದ್ದು ಬ್ಯಾಕ್ಗ್ರೌಂಡು ಇದನ್ನ ರಿಮೂವ್ ನಾವು ಮಾಡ್ಕೋಬೇಕು. ಈ ಥರ ರಿಮೂವ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಮಾಡಿಕೊಂಡು ಈ ಥರ ಓಕೆ ಕೊಟ್ಟಾಗ ಇಲ್ಲಿ ನೀವು ನೋಡ್ಬೋದು. ಇವಾಗ ನಾನು ಹಾಕಿ ಫಸ್ಟ್ಲಿಂತ ನಿಮ್ಗೆ ತೋರಿಸ್ತೀನಿ ಯಾವ ಥರ ಬರ್ತೈತಿ ನಮ್ಮದು ವಿಡಿಯೋ ಅಂತೇಳಿ. ಈ 1 ನಿಮಿಷ ಸ್ನೇಹಿತರೆ ನಿಮಗೆ ನಾನು ತೋರಿಸ್ತೀನಿ. ಈಗ ಇಲ್ಲೇ PIP ಅಂತ ಐತಲ್ಲ, PIP ಮೇಲೆ ಹೋಗಿ ನಿಮ್ಮದು ಲೋಗೋ ಒಂದು ನೀವು ಹಾಕ್ಕೊಂಡು ಇಟ್ಕೋರಿ. ಈ ಥರ ಸಣ್ಣಕ್ಕೆ ಮಾಡಿ ಇಟ್ಕೊಳ್ರಿ. ಇಟ್ಕೊಂಡು ಆಮೇಲೆ ಏನೈತಿ ಮತ್ತು PIP ಮೇಲೆ ಹೋಗ್ರಿ. ಮತ್ತು ನಿಮ್ಮ ವೀಡಿಯೋಸ್ ಯಾವುದನ್ನು ನಾವೊಂದು ಡೌನ್ಲೋಡ್ ಮಾಡಿಟ್ಟೇನಿ. ಈ ವಿಡಿಯೋನ ನಾನು ತೊಗೊತೀನಿ. ಈಗ ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೊಳ್ರಿ. ಇದನ್ನ ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಎಲ್ಲಿಗೆ ನಿಮ್ಗೆ ಬೇಕಲ್ಲ ಅಲ್ಲಿ ಮಟ್ಟ ಹಿಂಗೆ ಅಡ್ಜಸ್ಟ್ ಮಾಡಿ ಇಟ್ಕೊಳ್ರಿ. ಈಗ ಇದನ್ನ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಬರ್ತೈತೆ ಅಂಥೇಳಿ. ಇಲ್ಲಿ ನೀವು ನೋಡ್ಬೋದು. ಈ ಥರ ಪ್ಲೇ ಮಾಡಿ ತೋರಿಸ್ತೀನಿ. ಯಾಕಂದರೆ ಈಗ ಲೋಗೋ ಬರತ್ತಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಕಟೌಟ್ ಅಂತೇಳಿ ನಿಮ್ಗೆ ಕಾಣಿಸತೈತಿ. ಇದು ಕಟೌಟ್ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದನ್ನು ಬ್ಯಾಕ್ಗ್ರೌಂಡ್ ಇಲ್ಲಿ ಕ್ರೋಮ್ ಅಂತ ಕಾಣತೈತಿ. ಈ ಕ್ರೋಮಿನ ಮೇಲೆ ಹಿಂಗೆ ಕ್ಲೀನ್ ಮಾಡಿದಾಗ ಏನಾಕತ್ತಂದ್ರೆ ನಾವು ಈ ಗ್ರೀನ್ ಸ್ಕ್ರೀನ್ನ ತೆಗಿಬೋದು, ಆರಾಮಾಗಿ ರಿಮೂವ್ ಮಾಡ್ಕೋಬೋದು. ಈ ಥರ ರಿಮೂವ್ ಮಾಡ್ಕೋಬೋದು. ನೀವು ನೋಡಾಕತ್ತಿರ್ಬೋದು ಈಗ ಯಾವ ಥರ ಅಂಥೇಳಿ. ನೋಡಿದ್ರಲ್ಲ ಫ್ರೆಂಡ್ಸ ಯಾವ ಥರ ಬರ್ತೈತಿ ನಮ್ಮ ವಿಡಿಯೋ ಅಂಥೇಳಿ. ಇನ್ನೊಂದು ಸಾರಿ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ಈ ಥರ ಇದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಈ ಕಡೆ ಇನ್ನೊಂದು ಸ್ವಲ್ಪ ಏನೈತಲ್ಲ ಒಂದು ಸ್ವಲ್ಪ ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಮಾಡಿ ಇಲ್ಲಿ ಮಟ್ಟ ಇಟ್ಕೊಳ್ಳೋಣ. ಈ ಥರ ಅಡ್ಜಸ್ಟ್ ಮಾಡಿದ್ರೆ ಸಾಕು. ನೀವು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಇನ್ನೊಂದು ಸತ. ನೋಡಿದ್ರಲ್ಲ ಯಾವ ಥರ ಬರ್ತೈತಿ ಅಂತೇಳಿ. ಇಷ್ಟೇ. ಈ ಥರ ನೀವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಅಂದ್ರೆ ನೋಡ್ರಿ ಇಲ್ಲಿ
ನೋಡಿದ್ರಲ್ಲ, ಇಷ್ಟು ಅಡ್ಜಸ್ಟ್ಮೆಂಟ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಕರೆಕ್ಟಾಗಿ ಬರ್ತಿರ್ತೈತಿ. ಇದನ್ನ ಏನಪ್ಪ ಅಂದ್ರೆ ನಾವು ಶೇವ್ ಮಾಡ್ಬೇಕಂದ್ರೆ ಇದು ನಮಗೆ ಬ್ಯಾಡಾಗಿರೋ ಹೆಚ್ಚಿಗೆ ಇದ್ದಿದ್ದು ಪಾರ್ಟ್ಸ್ ಏನೈತಿ ಇದನ್ನ ನಾವು ಕಟ್ ಮಾಡಿ ಹೋಗೀನೀಗ. ಇಲ್ಲಿ ಕಾಣ್ಬೋದು ಸ್ಲಿಪ್ ಅಂತ ಕಾಣತ್ತಲ್ಲ, ಇಲ್ಲಿ ಏನೈತಿ ಕ್ಲಿಕ್ ಮಾಡಿ ಈ ಕಡೆ ಡಿಲೀಟ್ ಮಾಡಿದ್ರೆ ನೀವು ಬೇಡದಿರೋ ಪಾರ್ಟ್ಸ್ ಹೋಗಿರ್ತೈತಿ. ಇವಾಗ ನೀವು ನೋಡ್ಬೋದು, ಇನ್ನೊಂದು ಸಾರಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಅಂಥೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಬಂತು ಅಂಥೇಳಿ. ನಿಮ್ಮ ವಿಡಿಯೋನ ಆರಾಮಾಗಿ ನೀವೇನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಮೇಲೆ ಕಾಣಾಕತ್ತಿರ್ಬೋದು ಎಕ್ಸ್ಪೋರ್ಟ್ ಅಂತೈತಿ. ಈ ಎಕ್ಸ್ಪೋರ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು 1080 ಅಂತ ರಿಶ್ಯೂ ಕಾಣತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಮಾರ್ಕ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೇ ನೀವು ಸೆಟ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ರಿಶ್ಯೂ ಬೇಕಂತೇಳಿ. 1080 ಅಂತ ನಾನು ಸೆಟ್ ಮಾಡ್ಕೊಂಡಾನೆ. ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಗೊತ್ತಾಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ಒಂದು 2-3 ನಿಮಿಷದೊಳಗೆ ನಿಮ್ಮ ವಿಡಿಯೋ ರೆಡಿ ಆಕತಿ. ಯಾವ ಥರ ಅಂತ ನೀವು ನೋಡ್ಕೋಬೋದು. ಅದು HD ಹೈ ಕ್ವಾಲಿಟಿ ಅಲ್ಟ್ರಾದಾಗ ನಿಮ್ಗೆ ರೆಡಿಯಾಗಿ ಹೊರಗಡೆ ಬರ್ತೈತಿ. ನೀವು ಆರಾಮಾಗಿ ನಿಮ್ಮ ಇಂಟರ್ವ್ಯೂನ ನಿಮ್ಮ ಯಾವುದೇ ವೀಡಿಯೋಗೆ ಬೇಕಾದರೂ ನೀವು ಆರಾಮಾಗಿ ಸೆಟ್ ಮಾಡ್ಕೋಬೋದು. ಇವಾಗ ನಾನು ತೋರಿಸ್ತೀನಿ ನನ್ನ ಗ್ಯಾಲ್ರಿ ಒಳಗೆ ಅದು ಸೇವ್ ಆಗಿರ್ತೈತಿ. ಇಲ್ಲಿ ನೀವು ನೋಡ್ಬೋದು ನನ್ನ ಗ್ಯಾಲ್ರಿ ನೋಡ್ರಿ ಯಾವ ಥರ ಇದು ಸೇವ್ ಆಗಿರ್ತದಂತ ನಿಮಗೆ ಕಾಣಿಸ್ತೈತಿ. ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ. ನೀವಿಲ್ಲೇ ನೋಡ್ಕೋಬೋದು ಯಾವ ಥರ ಕ್ಲೀನಾಗಿ ನಮ್ಮ ವಿಡಿಯೋ ಇಂಟ್ರಾಕ್ಷನ್. ಫ್ರೆಂಡ್ಸ ನಿಮ್ಗೆಲ್ಲರಿಗೂ ಅರ್ಥ ಆಗಿರ್ಬೇಕು ಅನ್ಕೊತೀನಿ ಯಾವ ಥರ ವಿಡಿಯೋ ಇಂಟರ್ವ್ಯೂನ ಕುಂದಿರ್ಸ್ಬೇಕಂತೇಳಿ. ಎಲ್ಲರಿಗೂ ಇಂಟರ್ವ್ಯೂನ ಯಾವ ಥರ ಕುಂದಿರ್ಸ್ಬೇಕಂತೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರ್ತೈತಿ. ದಯವಿಟ್ಟು ಆದಷ್ಟು ನನ್ನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿ